JLDJSS ಕಾಲೇಜ್ ಆಫ್ ಎಜುಕೇಷನ್ ವಿಜಯಪುರ. ನಮ್ಮ ಕಾಲೇಜಿನಲ್ಲಿ ಇಂದು ಗ್ರೂಪ್ ನಂಬರ್ 7 ರವರು ಅಭಿಪ್ರೇರಣೆಯ ಬಗ್ಗೆ ಸೆಮಿನಾರ್ ಮಾಡ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ BS ಹಿರೇಮಠ್ ಸರ್ ಹಾಗೂ ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಸ್ವಾಗತವನ್ನು ಕೋರುತ್ತೇವೆ. ಸೆಮಿನಾರ್ ಕೊನೆಯಲ್ಲಿ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳು ಕೇಳುವುದಿದ್ದರೆ ಕೇಳಬೇಕು. ದಯವಿಟ್ಟು ಈಗ ಶಾಂತ ರೀತಿಯಿಂದ ಕುಳಿತುಕೊಂಡು ನಮ್ಮ ಸೆಮಿನಾರನ್ನು ಯಶಸ್ವಿಯಾಗಿ ಮುಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಕೊನೆಯದು ಅಭಿಪ್ರೇರಣೆಯ ಅರ್ಥ: ನಿಗದಿಪಡಿಸಿದ ಗುರಿಗಳನ್ನು ತಲುಪಲು ಒಬ್ಬ ವ್ಯಕ್ತಿಯನ್ನು ನಿರ್ದಿಷ್ಟ ಕಾರ್ಯಕ್ಕಾಗಿ ನಿರ್ದಿಷ್ಟ ಸಮಯದಲ್ಲಿ ಉತ್ತೇಜಿಸುವ ಹಾಗೂ ನಿರ್ಬಂಧಿಸುವ, ಪುಷ್ಟಿ ನೀಡುವ ಕಾರಕಾಂಶಗಳ ಮೊತ್ತವೇ ಅಭಿಪ್ರೇರಣೆಯಾಗಿದೆ. ಸಿದ್ಧಾಂತ. ಮೊದಲನೇದಾಗಿ, ಅಬ್ರಹಾಂ ಮಾಸ್ಲೋ ಅವರು ಅಮೆರಿಕನ್ ಮನೋವಿಜ್ಞಾನಿ. ಅವರು ಮಾನವತಾವಾದಿ ಮನೋವಿಜ್ಞಾನದ ಪ್ರಮುಖ ಪ್ರತಿಪಾದಕರಲ್ಲಿ ಒಬ್ಬರು. ಸೊ ಇವರ ಅಗತ್ಯತಾ ಶ್ರೇಣಿಯ ಸಿದ್ಧಾಂತದಲ್ಲಿ ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಮನುಷ್ಯ ಕೇವಲ ಆಹಾರ ಮತ್ತು ಭದ್ರತೆಗಾಗಿ ಮಾತ್ರ ಬದುಕೋದಿಲ್ಲ, ಅವನು ತನ್ನ ಪ್ರತಿಭೆಯನ್ನ ಅಭಿವೃದ್ಧಿಪಡಿಸಿ ಜೀವನದ ಉನ್ನತ ಗುರಿಗಳನ್ನ ಸಾಧಿಸೋದಕ್ಕೆ ಬಯಸ್ತಾನೆ. ಈ ಸ್ಥಿತಿಯನ್ನ ಅವರು ಸ್ವಯಂ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಸೊ ಈ ಅಗತ್ಯತಾ ಶ್ರೇಣಿಗೆ ಹೋಗಿಂತ ಮುಂಚೆ ಮಾಸ್ಲೋ ಅವರ ಪ್ರಕಾರ ಮಾನವನ ಅಗತ್ಯತೆಗಳು ಹಂತ ಹಂತವಾಗಿ ಬೆಳೆಯುತ್ತವೆ. ಕೆಳಹಂತದ ಅಗತ್ಯತೆಗಳು ತೃಪ್ತಿಯಾದ ನಂತರವೇ ವ್ಯಕ್ತಿಯ ಮುಂದಿನ ಮೇಲ್ಮಟ್ಟದ ಅಗತ್ಯತೆಗಳನ್ನ ಪೂರೈಸಲು ಪ್ರೇರೇಪಣೆಯಾಗ್ತದೆ. ಅಂತಿಮವಾಗಿ ವ್ಯಕ್ತಿ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಅಂತಹ ಅರಿತುಕೊಳ್ಳುವಂತಹ ಸ್ವಯಂ ಸಾಕ್ಷಾತ್ಕಾರದ ಹಂತವನ್ನ ತಲುಪ್ತಾನೆ. ಸೊ ಹಾಗಾದ್ರೆ ಮಾಸ್ಲೋದ ಅಗತ್ಯತಾ ಶ್ರೇಣಿಗಳು ಯಾವ್ಯಾವು? ಮೊದಲನೇದು ದೈಹಿಕ ಅಗತ್ಯತೆಗಳು, ಎರಡನೇದು ಭದ್ರತೆ ಅಥವಾ ಸುರಕ್ಷತೆ ಅಗತ್ಯತೆಗಳು, ಐದನೇದು ಆತ್ಮ ಸಾಕ್ಷಾತ್ಕಾರದ ಅಗತ್ಯತೆಗಳು. ಮೊದಲ 3 ಅಗತ್ಯತೆಗಳನ್ನ ನಾವು ಪ್ರಾಥಮಿಕ ಅಗತ್ಯತೆಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ 2 ಮಾಧ್ಯಮಿಕ ಅಗತ್ಯತೆಗಳು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಪ್ರತಿಯೊಂದು ಅಗತ್ಯತೆಗಳು ಏನನ್ನೆಲ್ಲ ಒಳಗೊಂಡಿದೆ ಅನ್ನೋದನ್ನ ಮುಂದಿನವರೆಗೂ ಯಾವ ಅಗತ್ಯತೆಯು ಬದುಕಲು ಅವಶ್ಯಕವಾಗಿರುತ್ತೋ ಅವುಗಳನ್ನು ಮೂಲಭೂತ ಅಗತ್ಯತೆಗಳನ್ನು ಉದಾಹರಣೆ ಆಹಾರ, ನೀರು, ಗಾಳಿ ಮತ್ತು ನಿದ್ರೆ ಮುಂತಾದವು. ಎರಡನೇದು ಸುರಕ್ಷತಾ ಅಗತ್ಯತೆಗಳು. ಆತ್ಮ ಸಾಕ್ಷಾತ್ಕಾರ: ಮೇಲಿನ 4 ಅಗತ್ಯತೆಗಳು ದೊರಕಿದ ಮೇಲೆ, ಅಂದರೆ 4 ಅಗತ್ಯತೆಗಳು ಸಾಕ್ಷೇಪವಾಗಿ ಸಂತೃಪ್ತಿ ಪಡೆದಿರುವ ಪ್ರಜ್ಞೆ ವ್ಯಕ್ತಿಯಲ್ಲಿ ರೂಪುಗೊಂಡ ನಂತರ ಆತ್ಮ ಸಾಕ್ಷಾತ್ಕಾರಕ್ಕೆ ಗಮನ ಹರಿಸುವುದು. ವಿದ್ಯಾರ್ಥಿಗಳ ಸ್ವಯಂ ಸ್ವ ಅಭಿವ್ಯಕ್ತಿಗೆ ಅವಕಾಶ ಒದಗಿಸಬೇಕು. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಭಾಗೀರಥಿ ಮದಕಂಡಿ. ಇಂದು ನಾವು ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಬಹುಮಾನ ಮತ್ತು ಶಿಕ್ಷೆ. ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ಬಹಳ ಸಹಾಯಕಾರಿಯಾದ ಬಹುಮಾನವು ಧನಾತ್ಮಕ ಪುನರ್ಬಲನವಾಗಿದೆ. ಶಿಕ್ಷೆಯು ಋಣಾತ್ಮಕ ಪುನರ್ಬಲನವಾಗಿದೆ. By relating them to students' daily life experiences. For example, using real life examples while teaching science concepts. Second one, setting clear goals and objectives. Students should know what they are expected to learn and achieve. Example, explaining lesson objectives before starting a class. Doubt is the cure both. Doubts. ಯಾವುದೇ ಒಂದು ಕಾರ್ಯ ನೀವು ಮಾಡ್ತಿರ್ತೀರಿ, ನೀವು ಸಕ್ಸಸ್ ಸಿಕ್ಕಿಂಗಿರಲಿಲ್ಲ ಅಥವಾ ಡಿಮೋಟಿವೇಟ್ ಆಗಿರ್ತೀರಿ.
ಅಂಥ ಸಮಯದಾಗ ಮೋಟಿವೇಶನ್ ಅದು ಯಾವುದೇ ರೀತಿಯಾಗಿರುತ್ತೆ. ನೀವು ಮೋಟಿವೇಶನ್ ಸಿಕ್ಕರೆ ಆ ಕೆಲಸಕ್ಕೆ ಆ ಗುರಿಗೆ ನೀವು ಬೇಗ ತಲುಪಿ. ಕ್ವಶನ್